ನಮ್ ಸೊಸೈಟಿನಲ್ಲಿ ಹೆಂಗೆ ಅಂದ್ರೆ ಇಷ್ಟ ಇಲ್ದಿರೋ ಕೆಲಸ ಮಾಡ್ಕೊಂಡು ಅವಶ್ಯಕತೆ ಇಲ್ದಿರೋ ವಸ್ತುಗಳನ್ನ ತಗೊಂಡು ನಮ್ಮನ್ನ ನೋಡಿ ಉರ್ಕೊಳ್ಳೋರ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಬದುಕ್ತಾ ಇದಾರೆ. ಇದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ನಿಮಗೋಸ್ಕರ ಬದುಕಕ್ಕೆ ಶುರು ಮಾಡಿ. ನಮಸ್ತೆ ಎಲ್ರಿಗೂ. ಊರುಕೇರಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ನಾವು ಮಾಡೋದಕ್ಕೆ ಹೊರಟಿರೋದೇನು ಅಂದರೆ, ನೀವೆಲ್ಲ ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡ್ತೀರಾ ಅಥವಾ ಏನು ಇವರು ಹುಚ್ಚರ ಈ ಥರ ಅಂದ್ಕೊಳ್ಳೋದು ಉಂಟು. ಬಟ್ ಇವತ್ತು ಸಾಲು ಮರದ ತಿಮ್ಮಕ್ಕನ ನೆನಪಿಗೋಸ್ಕರ ಮಾಗಡಿಯಲ್ಲಿ ಗಿಡ ನೆಡ್ತಾಯಿದ್ರು. ಅದೇ ಉದ್ದೇಶವಾಗಿ ನಾವು ನಮ್ಮ ಯೂಟ್ಯೂಬ್ ಚಾನಲ್ನ ಈ ರೀತಿ ಸ್ವಾಗತ ಮಾಡಬೇಕು ಅಂತ, ಊರುಕೇರಿ ಯೂಟ್ಯೂಬ್ ಚಾನಲ್ನ ಈ ರೀತಿಯೇ ಸ್ವಾಗತ ಮಾಡಬೇಕು ಅಂತ ಗಿಡ ತರೋದಕ್ಕೆ ನಮ್ಮ ಕೃಷಿ ಇಲಾಖೆ, ನಮ್ಮ ಊರಿನ ಹತ್ರ ಇರೋ ಕೃಷಿ ಇಲಾಖೆ ಹತ್ರ ಬಂದಿದ್ದೀವಿ. ಅವ್ರೇನು ಹೇಳ್ತಾರೆ ಕೇಳೋಣ ಬನ್ನಿ. ನೆರಳು ಬರೋ ಅಂಥದ್ದು ಸ್ವಲ್ಪ ಖುಷಿ, ಬಟ್ ಹಣ್ಣು ಗಿಡ ಅಂತ ಗಿಡಗಳಾಗಿದ್ದಾವೆ. ಅದಕ್ಕೋಸ್ಕರ ಬಂದು ಸಾಧ್ಯ ಬಂದಿದ್ದೆ ನಾವು ನೇರಳೆ ಮರ ಹಾಕಬೇಕು. ಬೇರೆ ಗಿಡ ಒಂದೆರಡು ಸಾಕು. ಇದು ಇತ್ತ ಅದರ ಚಿಕ್ಕ ಇಟ್ಕೊಂತೀನಿ ಒಂದೇ ಕೈಲಿ ಇತ್ತು ನೋಡಿ. ಬೇರಿಗೆ ಸಮೇತ ಬಂದಿದ್ದವಲ್ಲ ಬರಲ್ಲ ನಮಗೆ. ಏನಿಲ್ಲ, ಇಷ್ಟೇ ಸಿಂಪಲ್ಲು. ಹುಡುಗಿರ್ ನಕ್ಕೊಂಡು ಓಡಾಡೋ ವಯಸ್ಸಲ್ಲಿ ಗಿಡಗಳನ್ನ ನಕ್ಕೊಂಡು ಓಡಾಡ್ತಾ ಇದ್ದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನು ಮ್ಯಾಮ್, ಯಾರಾದರೂ ನಮ್ಮ ಊರವ್ರು ನೋಡ್ತಾ ಇದ್ರೆ ಒಂದು ಮಾತು ಹೇಳ್ಬಿಡು. ಏನಿಲ್ಲ, ಸಿಂಪಲ್ಲು. ಬರ್ತಾ ಒಂದೊಂದು ಬಾಟ್ಲು ನೀರು ತಂದ್ಬಿಟ್ಟು ನೀರು ಹಾಕೋಗ್ಬಿಡಿ ಸಾಧ್ಯ ಆದರೆ ಅಂತ. ಸಾಧ್ಯ ಆದರೆ ನೋಡಿ, ಇಲ್ಲ ಅಡಿಕೆಂಕಲ್ ಸುತ್ತಮುತ್ತನೇ ಹಾಕಿದ್ದೀವಿ. ಸಾಧ್ಯ ಆದರೆ ಅಷ್ಟು ಮಾತ್ರ ಮಾಡಿ ಸಾಕು, ಬೇರೆ ಇನ್ನೇನು ಕೇಳಲ್ಲ. ಕಿತ್ತಾಕ ಅಂತದ್ದು ಯಾವುದು ಮಾಡಬೇಡ್ರಿ. ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಇದು ಸಂಕೆ ಮರ ಅಲ್ಗ ಹಾಕ್ಬಿಡೋಣ. ಆರೇನು ಗುದ್ಲಿನೂ ರೆಡಿ ಆಯಿತು. ಗುಂಡಿ ತೋಡಿ ಗಿಡ ಹಾಕೋದಷ್ಟೇ ಬಾಕಿ. ಬಾಗ್ರು ಅಲ್ಲಿ ಜಿಮ್ಗೋಗಿ ಏನು ಮಾಡ್ತೀಯ? ಬಾ ಬಂದ್ಬಿಟ್ಟು ದಿಸ ಗಿಡ ನೆಡು. ನೋಡಿಲ್ಲಿ ಬಾಡಿ ಇದು ಆಕ್ಚುಲಿ ಚೆನ್ನಾಗಿರೋದು. ಇದು ಬಂದು 3ನೇ ಗಿಡ. ನಾವು ಮೈನ್ ನೆಡೋದಕ್ಕೆ ಕಾನ್ಸೆಪ್ಟೇ ಇದು. ನಮ್ಮೂರಲ್ಲಿ ನೇರಳೆ ಮರಗಳು 5 ಇದ್ದು, 5ರಲ್ಲಿ 3 ದೇವ್ರಿಗೆ ಅದಕ್ಕೆ ಇದಕ್ಕೆ ಅಂತ ಕಡಿದ್ರು. ಅದಕ್ಕೇನು ಬೇಜಾರಿಲ್ಲ. ಬಟ್ ನಮ್ಮೂರಲ್ಲೇ ನಾವು ಚಿಕ್ಕ ವಯಸ್ಸಿಂದ ನೇರಳೆ ಹಣ್ಣಿನ ತಿಂದು ನೇರಳೆ ಹಣ್ಣು ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಗಿಡನ ಕಡಿಯೋದಿಕ್ಕೆ 1000 ಜನ ಇದ್ರೆ ನೆಡೋದಿಕ್ಕಂತ ನಮ್ಮಂತರ ಇಬ್ರು ಇದ್ದೇ ಇರ್ತಾರೆ. ಗಿಡ ನೆಟ್ಟಿ ಪ್ಲಸ್ ಜೊತೆಗೆ ಮುಳ್ಳು ಹಾಕಿ ಸೇಫ್ಟಿ ಮಾಡಿದ್ದೀವಿ. ನಾಲ್ಕನೇ ಗಿಡ ಅಲ್ವಾ ಇದು? ಇದನ್ನು ತೆಗೆದಾಕ್ತೀವಿ. ಬೇವಿನ ಮರ ಅದ್ರ ಜೊತೆಲಿ ಬೆಳ್ಕೊಂಡೈತೆ ಕ್ರಾಸು. ಅದು ಕ್ರಾಸು, ಇದು ಕ್ರಾಕ್ಸು. ನಾವಿವತ್ತು ಗಿಡ ನೆಡ್ತಿದ್ದೀವಿ. ಯಾಕೆ ಹೇಳು? ನಾಳೆ ದಿವಸ ಹಣ್ಣು ಬಿಡುತ್ತೆ ಅನ್ನೋ ನಂಬಿಕೆ ಮೇಲೆ.
ಮರ ಬೆಳೆಯುತ್ತೆ ಅನ್ನೋ ನಂಬಿಕೆನೂ ಇಲ್ಲ. 4 ಗಿಡ ತಂದ್ಬಿಟ್ಟವ್ರೆ, ತಂದ್ಬಿಟ್ಟು ಏನೋ ಹಾಕ್ಬಿಟ್ಟು ಏನೋ ಸಾಧನೆ ಮಾಡಿರೋ ಥರ ಮಾತಾಡ್ತಾ ಇದ್ದಾರೆ. ಇನ್ನೂ ಗಿಡ ನೆಡ್ತಾ ಯಾರು ಬೆಳೆಸೇ ಇಲ್ಲ ಅಂತ. ಅದು ನೀವು ಬೆಳೆಸೋದು ಬೇಡ, ತಂದು ನೆಡ್ರಿ ಅಟ್ಲೀಸ್ಟು, ಆಮೇಲೆ ಮಾತಾಡೋಣ. ಏನು ಮ್ಯಾಮ್? ಇದು ಗಿಡ ನೆಡೋದೆಲ್ಲ ಯಾರು ಉದ್ದಾರಕ್ಕೋಸ್ಕರನೂ ಅಲ್ಲ ಮಗ. ನಮ್ಗೇನು ಮಾಡೋಕ್ಕೆ ಕೆಲಸ ಇಲ್ದಲ್ಲೇ ತಂದು ನೆಡ್ತಿಲ್ಲ. ನಮಗೂ ಕೆಲಸಗಳಿದ್ದಾವೆ. ನಮ್ಮ ಮನೆಯಲ್ಲೂ ಹೇಳಿದ್ರೆ 1000, ನಮ್ಮಲ್ಲೂ 5 ದನಗಳಿದ್ದಾವೆ. ಎಲ್ಲ ತೋರಿಸ್ತೀವಿ ಬರ್ರಿ, ನಮ್ಮ ಶೆಡ್ಡಿಗೆ ಕರ್ಕೊಂಡು ಹೋಗಿ. ಅಂದರೆ ಪಟ್ಟಣಗೆರೆ ಶೆಡ್ ಅಲ್ಲ, ನಮ್ಮವು ಶೆಡ್ ಇದ್ದಾವೆ ಊರುಗಳಲ್ಲಿ. ಕುಂಟೆಬಿಲ್ಲೆ ಆಡಿದ್ರೆ ಶೆಡ್ಡಲ್ಲಿ ಏನೂ ಬರಲ್ಲ. ಬರ್ರಿ ನಮ್ಮ ಶೆಡ್ಡಿಗೆ ಕರ್ಕೊಂಡು ಹೋಗ್ತೀವಿ. ಗಿಡ ನೆಡೋದಕ್ಕೂ ಮಳೆ ಬರೋದಕ್ಕೂ ಒಳ್ಳೆ ಲಾಸ್ಟ್ನೇದಿದೆ. ಏನಂಟೆ ಕೊಡೋಕ್ಕಾಗಲ್ಲ. ಹಾಂ, ಸೊ ಸ್ನೇಹಿತರೆ, 5-10 ಗಿಡ ನಾವೇನು ತಂದಿದ್ವಿ ಅಷ್ಟೂ ನೆಟ್ಟಾಯಿತು. ಎಲ್ಲದಕ್ಕೂ ನೆಟ್ಬಿಟ್ಟು ಗುಣಿ ಮಾಡಿ ಅದಕ್ಕೆಲ್ಲ ಸಪ್ರೇಟ್ ಬೇಲಿ ಎಲ್ಲ ಹಾಕ್ಬಿಟ್ಟು ಇಟ್ಟಿದ್ದೀವಿ. ಇದೇ ಥರ ನಿಮ್ಮ ಪ್ರೀತಿ ಪ್ರೋತ್ಸಾಹ ಎಲ್ಲನೂ ಇಟ್ಟಿರಿ. ಇದೇ ಥರ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಇದೇ ಥರ ಗಿಡಗಳನ್ನ ನೆಡ್ತೀವಿ. ಇವತ್ತು ಒಂದೇ ದಿನಕ್ಕೆ ಯಾವುದೂ ಆಗಲ್ಲ, ಒಂದೇ ದಿನಕ್ಕೆ ಏನೂ ಆಗಲ್ಲ. ಎಲ್ಲದಕ್ಕೂ ಟೈಮ್ ಬೇಕು, ಎಲ್ಲದಕ್ಕೂ ಟೈಮ್ ಹಿಡಿಯುತ್ತೆ. ಒಂದು ದಿವಸ ಆಗುತ್ತೆ. ಇದೂ ಇವತ್ತು 5 ಗಿಡ ನೆಟ್ಟಿದ್ದೀವಿ. ನಾಳೆ ದಿನ 50 ಆಗ್ಬೋದು, 500 ಆಗ್ಬೋದು, ಗೊತ್ತಿಲ್ಲ. ಇಲ್ಲಿ ಎಷ್ಟು ಜಾಗ ಇದೆ, ಇಷ್ಟೂ ಜಾಗಕ್ಕೂ ನೆಡಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟು. ಇದೆಲ್ಗೋಗಿ ನಿಲ್ಲುತ್ತೆ ಅಂತಲೂ ನಮ್ಗೆ ಗೊತ್ತಿಲ್ಲ. ಇದ್ರ ಜೊತೆಯಲ್ಲಿ ನಮ್ಮ ಹಾಸನ ಜಿಲ್ಲೆ ಅರಸೀಕೆರೆ ತಾಲೂಕು ಈ ಕಡೆ ಶೈಲಿಯಲ್ಲಿ ಏನೇನು ನಡೆಯುತ್ತೆ, ವಾತಾವರಣ, ಹಳ್ಳಿ ಹುಡುಗರು ಯಾವ ಥರ ಇರ್ತೀವಿ, ಮತ್ತು ನಮ್ಮ ಸುತ್ತಮುತ್ತ ಏನೇನು ಬೆಳೀತಾರೆ, ಇದ್ರ ಬಗ್ಗೆನೂ ಸ್ವಲ್ಪ ಕೃಷಿ ಬಗ್ಗೆನೂ. ಯಾಕಂದರೆ ನಾವು ಬೇಸಿಕಲಿ ಬಂದು ಕೃಷಿ ಮನೆತನದಿಂದನೇ ಬಂದಿರೋದು. ನಾವು ಅಂತಲ್ಲ, ಎಲ್ಲರೂ ಅಷ್ಟೇ. ಪ್ರತಿಯೊಬ್ಬರೂ ಈ ಕಡೆ ಇರೋರು ರೈತನೇ ಆಗಿರ್ತಾನೆ. 101% ಇದು. ನಮ್ದು ಏನಿದೆ ಲೈಫ್ ಸ್ಟೈಲು, ಮತ್ತು ನಮ್ಮ ದೇವಸ್ಥಾನದಾಗಿರ್ಬೋದು, ನಮ್ಮ ಆಚರಣೆಗಳಾಗಿರ್ಬೋದು, ಪ್ರತಿಯೊಂದೂ ಎಲ್ಲದನ್ನು ತೋರಿಸ್ತಾ ಹೋಗ್ತೀವಿ. ಈ ವಿಡಿಯೋದಲ್ಲಿ ನಿಮಗೇನಾದರೂ ನೆಗೆಟಿವ್ ಅನ್ನೋದು ಅಥವಾ ಏನೋ ಸರಿ ಇಲ್ಲ ಅನ್ನೋದೇನಾದರೂ ಕಾಣಿಸ್ತಂದರೆ ಕಾಮೆಂಟ್ ಮಾಡಿ ತಿಳಿಸಿ. ಫಸ್ಟ್ ಟ್ರೈ ಮಾಡ್ತಾ ಇರೋದು, ನಮಗೂ ಯಾವುದೂ ಗೊತ್ತಿಲ್ಲ. ಇದು ನಾವು ಟ್ರೈ ಮಾಡ್ತಾ ಇರೋದು ಎಲ್ಲನೂ. ಅದೇ ರೀತಿ ಏನಾದರೂ ವಿಡಿಯೋದಲ್ಲಿ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ಜೈ ಕರ್ನಾಟಕ.